ಮಾಡಿದವ್ರಿಗೆ ಚೌಕಟ್ಟು ಮೀರಿದವ್ರಿಗೆ ಕಾನೂನಾತ್ಮಕ ಶಿಕ್ಷೆ ಶಿಕ್ಷೆ ಕೊಡ್ಲಿಕ್ಕೆ ಹೊರಟವ್ರಿಗೆ ಲಾಠಿ ಹಾಕಿತ್ತದ್ರಿ ಅಂತ ಹೇಳಿ ಹೋಗೋರ್ ಪರವಾಗಿ ರಾಜಕೀಯ ಪಕ್ಷಗಳು ಪ್ರತಿಭಟನೆ ಮಾಡೋದು ಹಂಗ ಕಾನೂನಿನ ಚೌಕಟ್ಟಿನ ಒಳಗೆ ಪ್ರಯತ್ನ ಮಾಡಿದ್ರೆ ಅವ್ರನ್ನ ತರೋ ಪ್ರಯತ್ನ ಮಾಡಿದವ್ರಿಗೆ ಇದು ದಬ್ಬಾಳಿಕೆ ಗೂಂಡಾಗಿರಿ ಕೇಂದ್ರ ಸರ್ಕಾರದಿಂದ ಏನು ಬಲ ಪ್ರಯೋಗ ಈ ರೀತಿಯಾದ AK-47 ತಗೊಂಡು ನೀವು ಯುವಕರ ಮೇಲೆ ಉಪಯೋಗಿಸಿದ್ದು ಸರಿನಾ? AK-47 ಅಂದ್ರೆ ಕಳ್ಳ ಪೊಲೀಸರನ್ನ ಕರ್ಕೊಂಡ್ಬಂದು ಬ್ಯಾಡ್ಜ್ ಇಲ್ದಿರಂತ ಪೊಲೀಸರನ್ನ ಕರ್ಕೊಂಡ್ಬಂದು ಅವ್ರನ್ನ ಹೊಡಿಸಿದ್ದು ನೀವು ಸರಿನಾ? ಇದು ಸರಿನಾ? ನಿಮಗೆ ಫೋರ್ಸ್ ಇರ್ಲಿಲ್ವಾ? ಈ ದೇಶದಲ್ಲಿ ಎಷ್ಟು ಲಕ್ಷ ಫೋರ್ಸ್ ಇದೆ, ಎಷ್ಟು ಲಕ್ಷ CRPF ಇದಾರೆ, ಎಷ್ಟು ಲಕ್ಷ ಪೊಲೀಸ್ ಇದಾರೆ, ಯಾಕೆ ಅವ್ರನ್ನ ವಿನಿಯೋಗಿಸಲಿಲ್ಲ? ಕಳ್ಳ ಪೊಲೀಸರನ್ನ ಯಾಕೆ ಕರ್ಕೊಂಡ್ ಬಂದ್ರಿ? ಅದು ನಾವು ಪ್ರಶ್ನೆ ಮಾಡ್ತಾ ಇರೋದು. ನೀವು ಹೇಗಂದ್ರಾಗೆ ಮಾಡೋದಕ್ಕಾಗೋದಿಲ್ಲ. ಈ ದೇಶದ ಚೌಕಟ್ಟಿದೆ ನೋಡಿ. ಅಲ್ಲಿ ದೆಹಲಿಯಲ್ಲಿ ಸೇರಿದ್ದು 50,000 ಜನ ಅನ್ಕೊಳ್ಳೋಣ, ಬೇಡ 1 ಲಕ್ಷ ಜನ ಅನ್ಕೊಳ್ಳೋಣ. ನೀವು 1.5 ಲಕ್ಷ ಫೋರ್ಸ್ ಹಾಕಿ ನಾವು ತಡಿಬಹುದಲ್ವಾ? ಇವತ್ತು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಏನಾದ್ರೂ ನಾವು ಪ್ರತಿಭಟನೆ ಮಾಡಿದ್ರೆ, ನಾವು ಆಮ್ ಆದ್ಮಿ ಪಾರ್ಟಿಲಿ 500 ಜನ ಸೇರಿದ್ರೆ 1,500 ಜನ ಫೋರ್ಸ್ ಆಗ್ತಾ ಇದ್ದೀರಾ. ಕಾಂಗ್ರೆಸ್ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಬಂದು ನಮ್ಗೆ 1,500 ಜನ ಫೋರ್ಸ್ ಆಗ್ತಾರೆ. ಕೆಂಗೇರಿನಲ್ಲಿ ಒಂದು ಡ್ರಗ್ಸ್ ವಿರುದ್ಧ ಅಭಿಯಾನ ಮಾಡಿದ್ರೆ ನಾವು ಇದ್ದಿದ್ದು 50 ಜನ, ಫೋರ್ಸ್ ಹಾಕಿದ್ದು 150 ಜನ. ಅಂದ್ರೆ ಫೋರ್ಸ್ ಹಾಕಿ ನೀವು ತಡಿಬಹುದಂತ ವ್ಯವಸ್ಥೆಯನ್ನ ನೀವೇ ಬೇಕು ಅಂತ ನಾವು ಹತ್ತಿಕ್ಕೋದಕ್ಕೋಸ್ಕರ ಮಾಡ್ತಾ ಇದ್ರಲ್ಲ, ಇದನ್ನ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಕರೆಕ್ಟ್. ನಿಮ್ಮ ವಿರೋಧ ಬಲ ಪ್ರಯೋಗ ಮಾಡಿದವರ ವಿರುದ್ಧವಾಗಿ ಇದೆ ಅಂತ ನಾವೇನ್ ಗಮನಿಸ್ತಾ ಇದ್ವಿ. ಇನ್ನೊಂದು ಆಂಗಲ್ ಇದೆಯಲ್ವಾ ಸರ್, ಇದ್ರ ಪರವಾಗಿ ನಿಂತ್ಕೊಂಡು ನೀವು ಮಾಡಿದ್ದೆಲ್ಲ ಕರೆಕ್ಟು, ನೀವೇ ಕರೆಕ್ಟು, ನೀವು ಅಮಾಯಕರು ಅಂತ ಅವ್ರಿಗೆ ಬೆಂಬಲ ನೀಡ್ತಾ ಇರುವವರು ಕೂಡ ಇದ್ದಾರೆ, ನಿಮ್ಮ ಪಕ್ಷವನ್ನೂ ಕೂಡ ಒಳಗೊಂಡು. ಅದನ್ನೂ ಹೇಳಬೇಕಲ್ಲ. ನೀವು ಚೌಕಟ್ಟಿನ ಒಳಗ್ ತರೋ ಪ್ರಯತ್ನ ಮಾಡ್ತಿದ್ದೀರೋ, ಅವ್ರನ್ನ ಕಾನೂನಾತ್ಮಕವಾಗಿ ಪ್ರತಿಭಟನೆ ಮಾಡೋದನ್ನ ತಿಳಿಸ್ಕೊಡ್ಬೇಕು ಪ್ರಧಾನಿಗಳು ಅಂದ್ರಲ್ಲ, ಆ ಪ್ರಯತ್ನ ಆಮ್ ಆದ್ಮಿ ಪಕ್ಷ ಮಾಡ್ತಿದೀವಿ. ಚೌಕಟ್ಟಿಂದ ಆಚೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರೇರಣೆ. ನಮ್ಮ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರೇ, ಸಿಸೋಡಿಯಾ ಅವರೆಲ್ಲ, ಅತಿಶಿ ಅವರಾಗ್ಲಿ ಬೆಂಬಲ ಕೊಟ್ಟು ಅಲ್ಲೇ ಹೋಗಿದ್ದಾರೆ. ಬೆಂಬಲ ಕೊಟ್ಟಾಗ ಅವ್ರೇ ನೀವು ಕಲ್ಲೊಡಿರಿ ಅಂತ ಅವ್ರನ್ನ ಹೇಳಲಿಲ್ಲ, ಸಂಸತ್ತಿಗೆ ನುಗ್ಗಿ ನೀವು ಚೇರ್ ಕಿತ್ಕೊಂಡ್ ಬರ್ರಿ ಅಂತ ಯಾರನ್ನು ಹೇಳಲಿಲ್ಲ. ಈ ದೇಶದ ಸಂವಿಧಾನದ ಈ ಸಂವಿಧಾನದ ಈ ದೇಶದ ಒಂದು ಪ್ರತಿ ವರ್ಷ ಲಕ್ಷಾಂತರ ಜನರು ಇಂಜಿನಿಯರ್ಸ್ ಬರ್ತಾ ಇದ್ದಾರೆ, ಕೆಲಸ ಮಾಡ್ಕೊಳ್ಳಿ. ಮಕ್ಕಳಿಗೆ ಬೀದಿಗಳಿರಿ ಅಂದ್ರೆ ಏನ್ರಿ? ಪ್ರತಿಭಟನೆ ಸಿಸ್ಟಮ್ ಅಲ್ಲಿ ಮಾಡಬೇಕು. ಬೀದಿಗಳಿಲ್ಲ ಸ್ವತಂತ್ರ ಅಂದ್ರೆ ಬಿಜೆಪಿ ಸರ್ಕಾರ ನಾವು ಸಿಸ್ಟಮ್ಯಾಟಿಕಲಿ ಮಾಡಿ. ಒಂದೇ ನಿಮಿಷ ಮೇಡಮ್, ಆಮ್ ಆದ್ಮಿ ಪಾರ್ಟಿ ಆಗ್ಲಿ ಆಂಟಿ ಕರಪ್ಷನ್, ಇಂಡಿಯಾ ಅಗೇನ್ಸ್ಟ್ ಆಂಟಿ ಕರಪ್ಷನ್ ಅಂತ ಹೇಳಿ ನಾವೇನ್ ಮಾಡ್ಕೊಂಡಿದ್ವಿ, ಆಮ್ ಆದ್ಮಿ ಪಾರ್ಟಿ ಸೇರಿ ನಾವು ಪ್ರತಿಭಟನೆಗಳು ಮಾಡಿ ಜಂತರ್ ಮಂತರ್ ನಲ್ಲಿ ದೆಹಲಿನಲ್ಲಿ ಮಾಡಿ ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ತಾ ಇತ್ತಾ? ಬಿಜೆಪಿ ಸರ್ಕಾರ ಅಧಿಕಾರ ವಹಿಸ್ತಾ ಇತ್ತಾ? ಯಾಕೆ ಬೀದಿ ಬಂದಿಲ್ಲ? ಅವತ್ತು ಯಾಕೆ ಕೇಳಲಿಲ್ಲ ಇವರು ಬೀದಿ ಬಂದ್ರಿ ಅಂತ? ಯಾಕೆ ಬೀದಿ ಬರ್ಬೇಕಾಯ್ತು ಅಣ್ಣಾ ಹಜಾರೆ ಅಂತ ಕೇಳಲಿಲ್ಲ? ಯಾಕೆ ಬೀದಿ ಬರ್ಬೇಕಾಯ್ತು ಅರವಿಂದ್ ಕೇಜ್ರಿವಾಲ್ ಅಂತ ಕೇಳಲಿಲ್ಲ? ಅವತ್ತು ಅಧಿಕಾರ ಬೇಕಾಗಿತ್ತು ಇವರಿಗೆ, ಬಿಜೆಪಿಗೆ ಅಧಿಕಾರ ಬೇಕಾಗಿತ್ತು, ಕಾಂಗ್ರೆಸ್ ನ ವಿರುದ್ಧ ಮತ ಚಲಾಯಿಸಬೇಕಾಗಿತ್ತು, ಅದಕ್ಕೋಸ್ಕರ ನಮ್ಮ ಬೆಂಬಲಿಸಿದ್ರು. ಇವತ್ತು ನಾವು ವಿರೋಧ ಆಗ್ಬಿಟ್ವಿ. ನಮ್ಮ ಬೆಂಬಲದಿಂದ ಬಿಜೆಪಿ ಬಂದಿರತಕ್ಕಂಥದ್ದು, ನಮ್ಮ ಪ್ರತಿಭಟನೆ ಫಲ ಬಿಜೆಪಿ ಅನುಭವಿಸ್ತಾ ಇದೆ. ನಮ್ಮ ಹೋರಾಟದ ಫಲ ಅವರು ಅನುಭವಿಸ್ತಾ ಇದ್ದಾರೆ. ಹತ್ತಿಕ್ಕುವಂತ ಕೆಲಸ ಮಾಡ್ತಾರೆ. ಕೇಳಿಸ್ಕೊಂಡ್ವಿ. ಆಯ್ತು ಸರ್, ಕೇಳಿಸ್ಕೊಂಡ್ವಿ. ಬ್ರೇಕಿಂದ ಬಂದ್ಮೇಲೆ ಸಂಕೀರ್ಣ